ಗಿಡ ನೀಲಗಿರಿಯೆಲ್ಲ ತೆಗೆಸ್ಬಿಟ್ಟು ಕಂಪ್ಲೇಂಟ್ ಕೊಟ್ಟು ಅರ್ಜಿ ಕೊಟ್ಟಿದ್ದೆ ಇವರಿಗೆ ಅವ್ರು ಆಳ ಮಾಡ್ತಾ ಇಲ್ಲ. ಡಾಕ್ಟರ್ ಯಾರು ಹಾಕಕ್ ಮಾಡೈತೆ, ತೀರ್ಮಾನ ಮಾಡೈತೆ, ಅದನ್ನ ಹಾಕೋಣ, ಇದು ಬೇಡ ಅಂತ ಇದನ್ನು ತೆಗಿಬೇಕು. ಆ ಸ್ಕೂಲ್ ಎಲ್ಲ ತೆಗೆಸ್ಬಿಡೋಣ ಬಿಡಿ. ನೀಲಗಿರಿದು ಅರ್ಜಿ ಕೊಟ್ಟೈತೆ, ತಿರುಗಿ ನೋಡೋದು ತೆಗೆಸ್ಬಿಡೋಣ. ಆಮೇಲೆ ಗಿಡ ಹಾಸನ ನಿಮ್ಮದು ಮೂಲ ಇನ್ನೂ ಒಂದು ರೂಮಿನ ಅವಶ್ಯಕತೆ ಇದೆಯಾ? ಅರ್ಜೆಂಟಿಗೆ ಈಗ ಇದು ನಮ್ಮ ಕ್ಲಿನಿಕ್ ಸ್ಯಾಂಕ್ಷನ್ ಐತೆ ಗುಡ್ಡೇನಹಳ್ಳಿಗೆ. ಅದ್ರ ಪ್ರಾಬ್ಲಮ್ ಏನಂದ್ರೆ ಈಗ ನಾವು ಹೋಗಿ ನೋಡ್ಕೊಂಡು ಸ್ಕೂಲ್ ಬಿಲ್ಡಿಂಗು ಖಾಲಿ ಬಿಟ್ಟಿದ್ದಾರೆ, ಏನೋ ಕೊಡ್ತಿಲ್ವ ಅಂತ 3-3.25 ಪಾಪುಲೇಷನ್ ಸಿಗ್ತಾರೆ ಅಂದರೆ ಅದರದ್ದು ಹೆವಿ ಕ್ರೌಡ್ ಆಗ್ತಾ ಇಲ್ಲ. ಅಲ್ಲಿ ಆಗ್ಬಿಟ್ರೆ ತುಂಬ ಇದಾಗುತ್ತೆ ನಮಗೆ. ಕಡೆ ನೋಡಿ, ಈ ಕಡೆ ಬನ್ನಿ. ಬನ್ನಿ ಹೇಳಿ. ಅವ್ರ ಹತ್ರ ಒಂದು ಕಡೆ ಒಂದೆರಡು ಹೆಜ್ಜೆ ಮುಂದೆ ಕೊಡ್ತೀವಿ. ಆಯ್ತು, ಅದು ಮಾಡಿ ಗುದ್ಲಿಯಿಂದ ಮುಂದೆ ಕೊಡಿರಿ. ಸುಮ್ಮನೆ ಮೂರು ಯಾಕೆ ಮುಂದಕ್ಕೆ ಫೋನ್ ಮಾಡಿದ್ರ ಲೈನಲ್ಲಿದ್ದಾರೆ. ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಗಂಗಾ ಕಲ್ಯಾಣ ಯೋಜನೆ ಮತ್ತು ಏನು ನಮ್ಮ ಹೂನಹಳ್ಳಿ ಕಾವಲಿನ PHC ಆಸ್ಪತ್ರೆಯಲ್ಲಿ ಇವತ್ತು ಒಂದು ನೂತನವಾದ ಒಂದು ಕಟ್ಟಡ 15 ಲಕ್ಷಕ್ಕೆ ಒಂದು ಕಟ್ಟಡ ಉದ್ಘಾಟನೆ ಅಂತ ಸಂದರ್ಭದಲ್ಲಿ ಇವತ್ತು ನಮ್ಮ ಪಂಚಾಯತಿ ಆಫೀಸ್ ಕೂಡ ಭೇಟಿ ಮಾಡೋಂಥ ಕೆಲಸವನ್ನು ನಾವೆಲ್ಲ ಸೇರಿ ಮಾಡಿದ್ದೀವಿ, ನಮ್ಮ ಮುಖಂಡರೆಲ್ಲ ಸೇರಿ. ಇದು ಭಾಳ ಏನು ಪಂಚಾಯತಿ ಆಫೀಸ್ ಇರ್ಬೋದು, ವೆಟರ್ನರಿ ಆಸ್ಪತ್ರೆ ಮತ್ತು ಶಾಲೆ ಮತ್ತು ಪಂಚಾಯತಿ ಆಫೀಸ್ ಎಲ್ಲ ಒಂದು ಆವರಣದಲ್ಲಿ 5 ಎಕರೆ ಒಂದು ಆವರಣದಲ್ಲಿ ಭಾಳ ಚೆನ್ನಾಗಿ ನಡ್ಕೊಂಡು ಹೋಗ್ತದೆ. ಆಸ್ಪತ್ರೆ ಕೂಡ ಎಲ್ಲ ವೈದ್ಯರುಗಳು, ವೆಟರ್ನರಿ ಕಾಲೇಜ್ ವೈದ್ಯರು ಇರ್ಬೋದು ಮತ್ತು ನಮ್ಮ PHC ವೈದ್ಯರು ಎಲ್ಲ ಭಾಳ ಚೆನ್ನಾಗಿ ನಡ್ಕೊಂಡು ಹೋಗ್ತಿದೆ. ಊರಿಗೂ ಕೂಡ ಎಲ್ಲ ಸಾರ್ವಜನಿಕರಿಗೆ ಮತ್ತು ರೈತರಿಗೆ ಅನುಕೂಲ ಆಗುವಂಥ ಕೆಲಸನ ಮಾಡ್ತಾಯಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ನಮ್ಮ ಶಾಲೆಯ ಆವರಣ ಮತ್ತು ಏನು ಈ ಒಂದು ಆವರಣದಲ್ಲಿ ಮರಗಳ ಒಂದು ನೀಲಗಿರಿ ಮರ ತೋಪಿನ ನೋಡಿದ್ವಿ. ಹಾಗಾಗಿ ಕೆಲವು ಚಿಕ್ಕ ಪುಟ್ಟ ಸಮಸ್ಯೆಗಳನ್ನ ಅವರೆಲ್ಲ ಹೇಳಿದ್ದಾರೆ. ಶೀಘ್ರದಲ್ಲಿ ಎಲ್ಲ ಕೂಡ ಬಗೆಹರಿಸಿ ಎಲ್ಲರಿಗೂ ಕೂಡ ಅನುಕೂಲ ಮಾಡೋಂಥ ಕೆಲಸನ ಮಾಡ್ತಿದ್ದೀವಿ. ಮತ್ತು ನಾಳಿದ್ದು ಕೂಡ ಏನು ನಮ್ಮ ನಂಜದೇವ್ರ ಕಾವಲಿನಲ್ಲಿ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆ ಕಾಮಗಾರಿ ಕೂಡ ಗುದ್ಲಿ ಪೂಜೆನ ಮಾಡ್ತಾಯಿದ್ದೀವಿ. ಹಾಗಾಗಿ ನಮ್ಮ ಹಾಸನ ವಿಧಾನಸಭೆ ಕ್ಷೇತ್ರದಲ್ಲಿ ಆದಷ್ಟು ಕೆಲಸ ಕಾಮಗಾರಿಗಳನ್ನ ನಾವು ಮಾಡ್ತಾ ಬರ್ತಾಯಿದ್ದೀವಿ. ಮುಂದಿನ ಕೂಡ ನಾವು ಅಭಿವೃದ್ಧಿಗೆ ಹೆಚ್ಚಿನ ಒತ್ತನ್ನು ಕೊಡ್ತಾಯಿದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀವಿ. ಇವತ್ತು ಗಂಗಾ ಕಲ್ಯಾಣ ಯೋಜನೆ ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಕಡೆ ಕೂಡ ಪ್ರತಿಯೊಂದು ಇದಕ್ಕೂ ಕೂಡ ಪ್ರತಿಯೊಂದು ಸಮುದಾಯಕ್ಕೆ ಜನಾಂಗಕ್ಕೆ ಇವತ್ತು ಏನು ಬೋರ್ವೆಲ್ನ ಇದಾಗಿದೆ ಅದನ್ನು ಗುದ್ಲಿ ಪೂಜೆ ಮಾಡಿದ್ದೀವಿ. ಒಂದು ಫಲಾನುಭವಿಗಳಿಗೆ 2,28,000 ರೂಪಾಯಿನ ಅನುಕೂಲ ಆಗಂಗೆ ಅವ್ರಿಗೆ ಬೋರ್ವೆಲ್ ಇರ್ಬೋದು ಮತ್ತು IP ಸೆಟ್ಟನ್ನು ಹಾಕಿ ಅವ್ರಿಗೆ ಕನೆಕ್ಷನ್ ಕೊಡುವಂಥದ್ದು ಸಂಪೂರ್ಣ ಕೆಲಸನ ಮಾಡೋಂಥ ಕೆಲಸ ಇವತ್ತು ಪೂಜೆಯನ್ನು ಮಾಡಿದ್ದೀವಿ. ಹಾಗಾಗಿ ಮತ್ತೊಂದು ಕಟ್ಟಡ ಉದ್ಘಾಟನೆ 15 ಲಕ್ಷ ವೆಚ್ಚದಲ್ಲಿ ಒಂದು ಕೊಠಡಿಯನ್ನು ಮಾಡ್ತಾಯಿದ್ದೀವಿ.